ನಮ್ಮ ಪಾಡಿಗೆ ನಾವು ಸಿಂಪಲಾಗೆ ಪ್ರಚಾರ ಮಾಡೋಣ. ನಮ್ಮ ವಿಚಾರಗಳು ಜನರಿಗೆ ತಲುಪೋ ಹಾಗೆ ಮಾಡೋಣ. ಆಮೇಲೆ ವಿಜಯಾಂಬಿಕಾ ಯಾವ ದಾರಿಲಿ ಹೋಗ್ತಾಳೋ ಆ ದಾರಿಲಿ ನಾವು ಕೆಡ್ಡ ತೊಡಕ್ಕೆ ಶುರು ಮಾಡೋಣ. ಹೋರಾಟದಲ್ಲಿ ನಾವು ಗೆಲ್ಲಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತೀವೋ ಎದುರಾಳಿಗಳನ್ನು ಸೋಲಿಸೋಕ್ಕೂ ನಾವು ಹೆಚ್ಚು ಪ್ರಯತ್ನ ಪಡಬೇಕು. ಅವರು ಸೋತ್ರೆ ನಾವು ಗೆದ್ದ ಹಾಗೆ. ಸೂಪರ್ ಅಮ್ಮ. ಅದಕ್ಕೂ ಮುಂಚೆ ನಾವು ಹಾಗಾದರೆ ವಿಜಯಾಂಬಿಕಾ ಏನು ಪ್ಲ್ಯಾನ್ ಮಾಡಿದಾಳೆ ಅಂತ ತಿಳ್ಕೋಬೇಕು. ಈಗ ಮೇಡಮ್ ಎಲೆಕ್ಷನ್ ನಿಂತಿರೋದಕ್ಕೆ ನಮ್ಮನ್ನು ಅವಳು ಅಂಡರ್ ಎಸ್ಟಿಮೇಟ್ ಮಾಡಿರ್ತಾಳೆ. ಹೌದು ಸುಬ್ಬು, ನಮ್ಮ ಹತ್ರ ದುಡ್ಡಿಲ್ಲ ಮತ್ತು ಅಪ್ಪನ ಹೆಸರನ್ನ ನಾನು ಯೂಸ್ ಮಾಡಲ್ಲ ಅಂತ ನಮ್ಮ ಬಗ್ಗೆ ತುಂಬ ಈಸಿಯಾಗಿ ತೊಗೊಂಡಿರ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅವಳು ನಮ್ಮನ್ನು ಸಿಕ್ಕಾಕ್ಸೋದಕ್ಕೆ ಒಂದಲ್ಲ ಒಂದು ಬಲೆನ ಹೆಣಿತಾ ಇರ್ತಾಳೆ. ಆ ಬಲೆಯಲ್ಲಿ ಅವಳೇ ಸಿಕ್ಕಾಕೊಳ್ಳೋ ಹಾಗೆ ನಾವು ಮಾಡಬೇಕು. ನಾವು ನಮ್ಮ ಪ್ರತಿ ಹೆಜ್ಜೆನೂ ಹುಷಾರಾಗಿಡಬೇಕು. ಅಮ್ಮ, ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಏನಮ್ಮ ಅದು? ನೀನು ಶ್ರಾವಣಿಗೆ ಫಂಡ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ, ಈಗಾಗಲೇ ಆ ವಿಜಯಾಂಬಿಕಾ ಮೋಸದಿಂದ ನಮ್ಮ ಆಸ್ತಿ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ. ನೀನು ಯಾವ ಫಂಡ್ ಬಗ್ಗೆ ಮಾತಾಡ್ತಿದೀಯಾ? ಫಂಡ್ ಮಾಡೋದು ಅಂತಂದರೆ ಕಾಂಚಾಣದಿಂದ ನನ್ನ ಮೊಮ್ಮಗಳು ಗೆಲ್ಲೋದಿಲ್ಲ, ಚಾಣಾಕ್ಷತನದಿಂದ ಗೆಲ್ತಾಳೆ. ಅಮ್ಮ, ನಾನು ಹೊರಡ್ತೀನಿ. ವೀರು ಕಾಯ್ತಾ ಇರ್ತಾರೆ. ಹೋಗ್ಬಿಟ್ಟ. ಸುಬ್ಬು, ಏನೇ ವಿಷಯ ಇದ್ರೂ ಕಾಲ್ ಮಾಡು. ಸರಿ. ಬರ್ತೀನಿ. ಊಟ ಬಡಿಸ್ತೀನಿ, ಬನ್ನಿ. ಇರ್ಲಿ ಅದೆಲ್ಲ ಆಮೇಲೆ ನೋಡೋಣ. ನಿಂಗೆ ಚಂಪಾಕಲಿ ಅಂದ್ರೆ ಇಷ್ಟ ಅಲ್ವಾ? ತಗೋ. ನೀವು ನಿಜವಾಗ್ಲೂ ನನಗೋಸ್ಕರ ಚಂಪಾಕಲಿ ತಂದಿದ್ದೀರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಆಯ್ತು, ಇಷ್ಟೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ನಾನೇನ್ ನಿಂಗೋಸ್ಕರ ಅಂತ ತಂದಿಲ್ಲ. ಅದೇನೋ ಹೇಳ್ತಾರಲ್ಲ, ಬಸ್ರಿ ಬೈಕೆ ಅಂತ. ಹೊಟ್ಟೆಲಿ ಮಗು ಇದ್ದಾಗ ಆಸೆ ಆಗುತ್ತಂತೆ, ಅದಕ್ಕೆ ಮಗುಗೋಸ್ಕರ ತಂದೆ. ಅದ್ ಸರಿ, ನನಗೆ ಚಂಪಾಕಲಿ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಾವಿಬ್ರು ಲವ್ ಮಾಡುವಾಗ ನೀನೇ ಹೇಳಿದ್ಯಲ್ಲ. ಏನಂದ್ರಿ? ಅದೇ ನಾವಿಬ್ರು. ಅಯ್ಯೋ, ಅದೆಲ್ಲ ಬಿಡೀಗ. ನಿಂಗೆ ಇಷ್ಟನೇ ಇಲ್ವೋ ಅದನ್ನ ಹೇಳು. ನನಗೆ ಇಷ್ಟನೇ. ಹಾಗಾದ್ರೆ ತಿನ್ನು. ಇಷ್ಟ ಆದ್ಮೇಲೆ ಈ ತರ ಎಲ್ಲ ಡ್ರಾಮಾ ಮಾಡಬಾರ್ದು. ಆಯ್ತು ಬಿಡಿ, ತಿಂತೀನಿ. ನಾನು ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಏನು? ಇಷ್ಟು ದಿನ ನೀವು ನನ್ನ ಮೇಲೆ ಒಂಚೂರು ಪ್ರೀತಿ ತೋರಿಸ್ತವ್ರಲ್ಲ, ಆದರೆ ಈಗ ಇದ್ದಕ್ಕಿದ್ದಾಗೆ ಮಗು ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಈಗ ಈ ಪ್ರೀತಿ ಮಗುಗೆ ಮಾತ್ರನಾ ಅಥವಾ ನನಗೂ ಸಿಗತ್ತಾ? ನಿಮ್ಮ ಮಗುನ ಹೊಟ್ಟೆಲಿಟ್ಕೊಂಡು ಆರೈಕೆ ಮಾಡ್ತಾ ಇರೋದು ನಾನು. ಮಗುಗೆ ಏನೇ ಕೊಡಬೇಕಿದ್ರು ನನ್ನ ಮೂಲಕನೇ ಕೊಡಬೇಕು. ಅದೇ ಸ್ವಾರ್ಥದಲ್ಲಿ ಕೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಿಮ್ಮ ಪ್ರೀತಿ ಮಗುಗಷ್ಟೇನಾ, ನನಗಿಲ್ವಾ? ಮಾಡಿ ಬಂದೆ ಮಾಮ್. ಪಾಪು, ನಿಮ್ಮಪ್ಪ ನಿಂಗೋಸ್ಕರ ಅಂತ ತಂದಿರೋ ಸ್ವೀಟು ಚೆನ್ನಾಗಿದ್ಯಾ?
ರೀ ಒಂದು ವಿಷಯ ಹೇಳ್ತೀನಿ, ಏನೂ ಬೇಜಾರು ಮಾಡ್ಕೋಬಾರ್ದು. ಇಲ್ವೇ, ಅದೇನು ಅಂತ ಹೇಳು. ಅಲ್ಲ ರೀ, ಆ ವಿಜಯಾಂಬಿಕಾ ಯಜಮಾನ್ರನ್ನೇ ಎದುರಾಕೊಂಡ್ಲು, ಆದರೂ ಯಜಮಾನ್ರು ಏನು ಮಾಡೋಕ್ಕಾಗಲಿಲ್ಲ. ಈಗ ಬೇರೆ ಹಣ ಆಸ್ತಿ ಅಧಿಕಾರ ಅಂತ ಮೆರಿತಾ ಇದ್ದಾಳೆ. ನಮ್ಮದು ಬರಗೈ. ಈಗ ಮತ್ತೆ ನಾವು ಅವಳನ್ನ ಎದುರಾಕೋಬೇಕಾ? ಬಡವ ನಿಮ್ಮ ಮಡಗ್ದಂಗಿರು ಅಂತ ನಮ್ಮ ಪಡಗ್ ನಾವು ಇದ್ಬಿಟ್ರೆ ಆಗಲ್ವಾ? ಯಾಕೆ ಭಯನಾ? ಆಗಲ್ವೇನ್ರಿ ಮತ್ತೆ? ಇದ್ದಕ್ಕಿದ್ದಕ್ಕೆ ಶ್ರಾವಣಿಯಮ್ಮ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ಯಜಮಾನ್ರು ನಿಂತ್ಕೋತಾರೆ, ನೀವು ಅವ್ರ ಜೊತೆ ಓಡಾಡ್ಕೊಂಡಿರ್ತೀರಾ ಅಂತ ನಾ ಅನ್ಕೊಂಡಿದ್ದೆ. ಈಗ ಶ್ರಾವಣಿಯಮ್ಮ ನಮ್ಮನೆ ಸೊಸೆನೇ ಎಲೆಕ್ಷನ್ಗೆ ನಿಂತಿದ್ದಾರೆ. ನಮ್ಮನೇನು ರಾಜಕೀಯದ ಮನೆ ಆಗಲ್ವೇನ್ರಿ? ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರಲ್ವಾ? ಅಲ್ಲ, ನಮ್ಮ ಮನೆಯವ್ರಿಗೆ ಯಾರಿಗಾರು ಏನಾದರೂ ಪ್ರಾಣಕ್ಕೆ ಅಪಾಯ ಆದರೆ ಏನ್ರಿ ಮಾಡೋದು? ನಮ್ಗೆ ಯಾಕ್ರಿ ಬೇಕಿದ್ದೆಲ್ಲ? ನೋಡೆ ವಿಶಾಲು, ನಿನ್ನ ಭಯ ನಮಗೆ ಅರ್ಥ ಆಗುತ್ತೆ. ಅದೇ ಥರ ನಮ್ಮ ಉದ್ದೇಶ, ನಮ್ಮ ಗುರಿನೂ ಅರ್ಥ ಆಗಿದೆ. ಯಜಮಾನ್ರ ಬದುಕಲ್ಲಿ, ನಂದಿನಿಮ್ಮ ಅವ್ರ ಬದುಕಲ್ಲಿ ಏನೆಲ್ಲ ನಡೆದಿದೆ. ವಿಜಯಾಂಬಿಕೆಯಿಂದ ಶ್ರಾವಣಿಯಮ್ಮವರಾಗಲಿ, ಸುಬ್ಬು ಆಗಲಿ, ನಾವಾಗಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಇಷ್ಟೆಲ್ಲ ಆದಮೇಲೂ ನಾವು ಸುಮ್ಮನೆ ಇರಬೇಕಾ? ಹಾಗಂತ ಬಂಡೆಗೆ ತಲೆ ಚಚ್ಕೊಳಕ್ಕಾಗತ್ತೇನ್ರಿ? ಯಾರೇ ಬಂಡೆ? ಆ ವಿಜಯಾಂಬಿಕಾ ಬಂಡೆ ಅಲ್ಲ, ಬೆಂಡು. ಏನೋ ಅವಳ ಟೈಮ್ ಚೆನ್ನಾಗಿತ್ತು, ಮೆರಿತಾ ಇದ್ದಾಳೆ. ನೋಡೆ, ಶ್ರಾವಣಿಯಮ್ಮವರು ಎಲೆಕ್ಷನ್ ನಿಲ್ಲಬೇಕು ಅನ್ನೋದು ಯಜಮಾನ್ರು ಕನಸು. ಲಲಿತಾ ದೇವಿ ಅಮ್ಮವ್ರ ಆಶೀರ್ವಾದನೂ ಅವ್ರ ಮೇಲೆ ಇದೆ ಕಣೆ. ಈಗಿರ್ಬೇಕಾದ್ರೆ ಅವ್ರ ಆಸೆಗಳು, ಅವ್ರ ನಿರ್ಧಾರಗಳು ತಪ್ಪು ಅಂತ ಹೇಳೋಕ್ಕಾಗುತ್ತಾ? ಅಷ್ಟಕ್ಕೂ ರಾಜಕೀಯ ಅಂದರೆ ಯಾಕೆ ಹೆದರ್ಕೋಬೇಕು? ಒಳ್ಳೆಯವರೆಲ್ಲ ಹೆದರ್ಕೊಂಡು ಮನೇಲಿ ಮುದುರ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಟ್ಟವರು ಆಳಕ್ಕೆ ಶುರು ಮಾಡಿಬಿಡ್ತಾರೆ. ನಾನಂತೂ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ಜೀವ ಕೊಟ್ಟಾದರೂ ಶ್ರಾವಣಿಯಮ್ಮವ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೋರಾಡಬೇಕು. ನಾನು ನನ್ನ ಮಗ ಪಣ ತೊಟ್ಟು ನಿಂತಿದ್ದೀವಿ. ಏನಾಗುತ್ತೋ ನೋಡೇ ಬಿಡೋಣ. ಅಯ್ಯೋ ದೇವ್ರೆ, ನನ್ನ ಮಾತು ಇವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ಎಲೆಕ್ಷನು, ರಾಜಕೀಯ, ಹೊಡೆದಾಟ, ಹೋರಾಟ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ನೀನೇ ಕಾಪಾಡಬೇಕಪ್ಪ. ಮಾಮ್, ಲಲಿತಾ ದೇವಿ ಹತ್ರ ಒಂದು ನಯ ಪೈಸೆ ಕೂಡ ಇಲ್ಲ. ಹಳ್ಳಿಲಿರೋ ಆಸ್ತಿನೂ ಕೂಡ ನಾವೇನು ನುಂಗಿ ನೀರು ಕುಡ್ದಿದ್ದೀವಿ. ಅಂಥದ್ರಲ್ಲಿ ಎಲೆಕ್ಷನ್ಗೆ ಫಂಡ್ ರೆಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ ಮಾಮ್? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಮಾಡಿ.